ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ಗಂಗಾ ಶ್ರೀಪತಿ ರಾವ್. ಗಂಗಾ ಶ್ರೀಪತಿ ರಾವ್. ನಾನು ಪಂಚೀಕರಣದಲ್ಲಿ ತಮಗೆ ಪ್ರಶ್ನೆಯನ್ನು ಕೇಳ್ತೀನಿ. ಶುರು ಮಾಡಲಾ? ಜೀವಿಗಳಿಗೆ ನನ್ನಿಂದಲೇ ಯಾವೆಲ್ಲವುಗಳು ಉಂಟಾಗುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಜೀವಿಗಳಿಗೆ ನನ್ನಿಂದಲೇ ಯಾವೆಲ್ಲವುಗಳು ಉಂಟಾಗುತ್ತವೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಸ್ಮರಣೆ, ಯಥಾರ್ಥ ಜ್ಞಾನ, ಭ್ರಮಾತ್ಮಕ ಜ್ಞಾನ, ಅನುಭವಗಳು ಉಂಟಾಗುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಸರಿಯಾದ ಉತ್ತರ. ಜೀವಿಗಳಿಗೆ ನೋಡ್ರಿ, ಅವನಿಂದನೇ ಎಲ್ಲ ಜೀವಿಗಳಿಗೆ ನನ್ನಿಂದಲೇ ಸ್ಮರಣೆ, ಯಥಾರ್ಥ ಜ್ಞಾನ, ಆಮೇಲೆ ಭ್ರಮಾತ್ಮಕ ಜ್ಞಾನ, ಅನುಭವ ಇತ್ಯಾದಿಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ. ಲಯಕಾಲದಲ್ಲಿ ಶ್ರೀಹರಿಗೆ ಭೋಜನವನ್ನು ತಯಾರಿಸಲು ಶ್ರೀದೇವಿಯು ಯಾವ ಪಾತ್ರೆಯನ್ನು ಉಪಯೋಗಿಸಿದಳು? ಲಯಕಾಲದಲ್ಲಿ ಶ್ರೀಹರಿಗೆ ಭೋಜನವನ್ನು ತಯಾರಿಸಲು ಶ್ರೀದೇವಿಯು ಯಾವ ಪಾತ್ರೆಯನ್ನು ಉಪಯೋಗಿಸಿದಳು? ಬ್ರಹ್ಮಾಂಡದ ಸುವರ್ಣಮಯವಾದ ಕಟಾಹ ಎಂಬ ಪಾತ್ರೆಯನ್ನು ಉಪಯೋಗಿಸಿದಳು. ಸುವರ್ಣಮಯವಾದ ಕಟಾಹ ಎಂಬ ಪಾತ್ರೆಯನ್ನು ಸರಿಯಾದ ಉತ್ತರ. ಪಂಚೀಕರಣವನ್ನು ಮಾಡ್ತಾ ಇರ್ತೀರಾ, ಆಡ್ತಾ ಇರ್ತೀರಾ, ಹೇಗೆ? ಆಡುತ್ತಾ ಕಡಿಮೆ, ಮಾಡೋದನ್ನು ನೋಡಿದ್ದೀವಿ, ಮಾಡೋದು ನೋಡಿದ್ದೀವಿ. ಅವಾಗ ಹೇಳೋದನ್ನು ಕೇಳಿ ಮಾಡಿ ಸ್ವಲ್ಪ ನೀವು ಅದನ್ನು ಅಧ್ಯಯನದ ರೂಪವಾಗಿ ಮಾಡ್ತಾ ಇದ್ದೀರಾ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪಶ್ಚಿಮ ದಿಕ್ಕಿನಲ್ಲಿನ ಸುಪಾರ್ಶ್ವ ಪರ್ವತದ ಮೇಲೆ ಬೆಳೆದಿರುವ ಬೃಹತ್ ವೃಕ್ಷವನ್ನು ವರ್ಣಿಸಿ. ಪಶ್ಚಿಮ ದಿಕ್ಕಿನಲ್ಲಿನ ಸುಪಾರ್ಶ್ವ ಪರ್ವತದ ಮೇಲೆ ಬೆಳೆದಿರುವ ಬೃಹತ್ ವೃಕ್ಷವನ್ನು ವರ್ಣಿಸಿ. ಆ ಬೃಹತ್ ವೃಕ್ಷವು 100 ಅಡಿ ದಪ್ಪ, 1100 ಅಡಿ ವಿಸ್ತಾರ, 1100 ಯೋಜನಾ ಅಡಿ ಎತ್ತರದಲ್ಲಿ ಕದಂಬ ವೃಕ್ಷವೂ ಇದೆ. ಇನ್ನೊಂದ್ಸಲಿ ಹೇಳ್ಬಿಡ್ತೀರಾ? 100 ಅಡಿ ಯೋಜನ ದಪ್ಪ, ಯೋಜನ ದಪ್ಪ, 1100 ಅಡಿ ಯೋಜನ ವಿಸ್ತಾರ, 1100 ಅಡಿ ಯೋಜನ ಎತ್ತರದಲ್ಲಿ ಇದೆ ಕದಂಬ ವೃಕ್ಷ. ಸರಿಯಾದ ಉತ್ತರ. 100 ಯೋಜನ ದಪ್ಪ, 1100 ಯೋಜನ ಎತ್ತರ ಹಾಗೂ ವಿಸ್ತಾರವನ್ನು ಉಳ್ಳ, ಅಷ್ಟೇ 1100 ಯೋಜನ ವಿಸ್ತಾರವುಳ್ಳ ಕದಂಬ ವೃಕ್ಷ ಅಂತ ಹೇಳ್ತಾರೆ. ಇನ್ನು 4ನೇ ಪ್ರಶ್ನೆ. ಪೃಥ್ವಿ ಸಮಾನಾಂಶ ವಾಯು ಮುಖ್ಯಾಂಶದಿಂದ ಕೂಡಲಾಗಿ ಪೃಥ್ವಿಭೂತದಲ್ಲಿದ್ದ ವಾಯು ಪೃಥ್ವಿ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾಬರಲಿಕ್ಕೆ ಯಾವ ವಾಯು ಹುಟ್ಟಿತು? ಇನ್ನೊಂದ್ಸಲ ಕೇಳ್ತೀನಿ. ಪೃಥ್ವಿ ಸಮಾನಾಂಶ ವಾಯು ಮುಖ್ಯಾಂಶದಿಂದ ಕೂಡಲಾಗಿ ಪೃಥ್ವಿಭೂತದಲ್ಲಿದ್ದ ವಾಯು ಪೃಥ್ವಿ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾಬರಲಿಕ್ಕೆ ಯಾವ ವಾಯು ಹುಟ್ಟಿತು? ಪ್ರಾಣವಾಯು ಹುಟ್ಟಿತು. ಪ್ರಾಣವಾಯು ಹುಟ್ಟಿತು. ಸರಿಯಾದ ಉತ್ತರ. ಪ್ರಾಣಬಾರೋ ಜಗತ್ರಾಣಬಾರೋ ಅಂತ ಹೇಳಿ ಪ್ರಾಣವಾಯು ಹುಟ್ಟುತ್ತದೆ. ಇನ್ನು ಕೊನೆಯ ಪ್ರಶ್ನೆ ತಮಗೆ. ಮೂಗಿನಲ್ಲಿರುವ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ. ಮೂಗಿನಲ್ಲಿರುವ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ. ಮೂಗಿನಲ್ಲಿರುವ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳಿಗೆ, ಉಷಾಪತಿ ಅಶ್ವಿನಿ ದೇವತೆಗಳಿಗೆ ಶ್ರೀಹರಿಯ ನಿರ್ಮಾಲ್ಯ ಮತ್ತು ಶ್ರೀಗಂಧ ಇದರ ಆಘ್ರಾಣಿಸುವಂಥ ಶಕ್ತಿಯನ್ನು ನಮಗೆ ಕೊಡು ಎಂದು ನಾವು ಅವರಿಗೆ ಪ್ರಾರ್ಥಿಸುತ್ತೇವೆ. ಮತ್ತು ಮೂಗಿನಿಂದ ಪ್ರಾರ್ಥಿಸುತ್ತೇವೆ. ಪ್ರಾಣಾಯಾಮ ಇತ್ಯಾದಿ ಕ್ರಿಯೆಯನ್ನು ಮಾಡಿಸಿರಿ. ಎಲ್ಲ ಕರೆಕ್ಟು. ಏನಂದ್ರೆ ಇಲ್ಲಿ ಮೂಗಿನಲ್ಲಿರುವ ಉಷಾಪತಿ ಅಶ್ವಿನಿ ದೇವತೆಗಳೇ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಹರಿಯ ನಿರ್ಮಾಲ್ಯ, ತುಳಸಿ, ಗಂಧ ಆಘ್ರಾಣ ಮಾಡುವ ಹಾಗೆ ಮಾಡಿ ಪ್ರತಿದಿನವೂ ಪ್ರಾಣಾಯಾಮ ಇತ್ಯಾದಿ ಕ್ರಿಯೆಯನ್ನು ಮಾಡಿಸಿರಿ ಅಂತ ಹೇಳ್ಕೊಳ್ತಾರೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪಂಚೀಕರಣ ಸ್ವಲ್ಪ ಕಠಿಣ. ಏನಂದರೆ ಸ್ವಲ್ಪ ಶಬ್ದ ಉಚ್ಚಾರ ಆಗಲಿ ಮತ್ತು ಅದರಲ್ಲಿರೋ ಅಂಥ ಒಂದು ತತ್ವ ಆಗಲಿ ಎಲ್ಲ ಕೂಡ ಸ್ವಲ್ಪ ಕ್ಲಿಷ್ಟವಾಗಿದೆ. ಅದನ್ನು ನಿಧಾನಕ್ಕೆ ನಾವು ಅಘ್ರಾಣಿಸ್ಬೇಕು ಮತ್ತು ನಾವು ಹೇಳಬೇಕು. ಅವಾಗ ನಮಗೆ ಅರ್ಥ ಆಗುತ್ತೆ. ಅದನ್ನು ಕರುಣಿಸಲಿ ಪರಮಾತ್ಮ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ತಮಗೂ ಅಷ್ಟೇ. ನಮ್ಮಂಥವ್ರಿಗೆ ನಿಮ್ಮಲ್ಲಿ ಕೂಡಿಸಿ ಇಷ್ಟು ಒಳ್ಳೆ ಪ್ರಶ್ನೆ ನೀವು ಕೇಳ್ತೀರಾ ಅಂದರೆ ನಾವು ಅದಕ್ಕೆ ತಯಾರಾಗ್ತೀವಿ. ಸೋಂಬೇರಿತನ ಬಿಟ್ಟು ನಾವು ಅದನ್ನು ಓದಲೇಬೇಕು ಅಂದ್ಕೊಂಡು ಓದ್ತೀವಿ. ನಮ್ಮನ್ನೇ ಹಾದಿಗೆ ಕರ್ಕೊಂಬಂದಿರೋಂಥ ನಿಮಗೆ ಅನಂತಾನಂತ ಧನ್ಯವಾದಗಳು.